ನಾವು 8ರಿಂದ 9 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿ ಅಹೋರಾತ್ರಿ ಧರಣಿ 3ರಿಂದ 4 ತಿಂಗಳಿಂದ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳಿಗೆ, MLA ಅವ್ರಿಗೆ, ಉಪಮುಖ್ಯಮಂತ್ರಿಗಳಿಗೆ, DC ಅವ್ರಿಗೆ, GBD ಅಧ್ಯಕ್ಷರು ನಟರಾಜ್ ಅವ್ರಿಗೆ ಎಲ್ಲರಿಗೂ ಅರ್ಜಿಗಳು ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಯಾರೂ ಬಂದು ಸೌಜನ್ಯಕ್ಕೂ ಒಂದು ಇಲ್ಲಿ ನಮ್ಮ ರೈತರನ್ನ ಮಾತಾಡ್ಸಿಲ್ಲ. ಪ್ರಶ್ನೆ ಹೇಳ್ತಾ ಇರೋದು. ಎರಡನೇದೇನು ಹೇಳ್ತೀನಿ, ಜಿಲ್ಲಾಧಿಕಾರಿಗಳು ಅಂದ್ರೆ ಏನು ಮೇಡಮ್ ಅವರೇ? ಜಿಲ್ಲೆಯಲ್ಲಿ ರೈತರು ಅಂತಲ್ಲ ಅಲ್ವಾ, ಜಿಲ್ಲಾಧಿಕಾರಿ ಅಂದ್ರೆ ಜಿಲ್ಲೆಯಲ್ಲಿ ಯಾರು ಜನಗಳು ಏನು ಕಷ್ಟ ಇಲ್ಲ, ಅವ್ರು ಏನು ಸುಖ ನೋಡ್ಬೇಕು ಬಂದು ಅಲ್ವಾ. 3-4 ತಿಂಗಳಿಂದ ನಾವು ಆವರಸಿ ಧರಣಿ ಮಾಡ್ತಾ ಇದ್ರು, ಒಂದು ಟೈಮ್ ಬಂದು ನಿಮ್ಮ ಕಷ್ಟ ಏನು ಅಂತ ಕೇಳಿಲ್ಲ ಅಂದ್ರೆ ಅವರು ಯಾವ ಜಿಲ್ಲಾಧಿಕಾರಿ? ನೀವೇ ಹೇಳಿದ್ರಿ, ಅವರು ಜಿಲ್ಲಾ ಅಧಿಕಾರಿ ಅಲ್ಲ, ಕಾಂಗ್ರೆಸ್ ಏಜೆಂಟು. ಜೊತೆಗೆ ಮೇಡಮ್ನವರೇ, ಇಲ್ಲಿ ರಾಮನಗರ ತಾಲೂಕಲ್ಲಿ, ರಾಮನಗರ ಜಿಲ್ಲೆಯಲ್ಲಿ ಎಷ್ಟೋ ಅಧಿಕಾರಿಗಳು ಅವರು ಅವ್ರ ಸಂಬಂಧಿಕರ ಹೆಸರಲ್ಲಿ ಎಲ್ಲರೂ ಜಮೀನು ಮಾಡಿಬಿಟ್ಟಿದ್ದಾರೆ. ಈ 2 ಪಂಚಾಯತಿಯಲ್ಲಿ ಮಿನಿಮಮ್ 400-500 ಎಕರೆ ಜಮೀನು, ಬಡವರು ಜಮೀನು ಹೊಡೆದಿರೋದೇ ಅವರು. ಈ 6 ತಿಂಗಳಿಂದ ಈಚೆ ಹೊಡೆದಿರೋದು. ಹೊಡೆದ್ಬಿಟ್ಟು ಏನಾದರೂ ಮಾಡಿ ಟೌನ್ಶಿಪ್ ಮಾಡಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಅಧಿಕಾರಿಗಳೇ ಹೋರಾಡ್ತಾ ಇರೋದು. ಪಾಣಿ ಯಾರಿದ್ದಾರೆ ಎಲ್ಲರೂ ಬರಬೇಕು, ಜಿಲ್ಲಾಧಿಕಾರಿ ಕಚೇರಿಗೆ ಎಲ್ಲ ಬರಬೇಕು ಅಂತ ಅವರೇ ಕರೀತಾರೆ. 12 ಗಂಟೆ ಟೈಮ್ ಕೊಡ್ತಾರೆ. ನಾವು 10:30 ಹೋಗ್ತೀವಿ. ನಾವು ಹೋಗೋದು ಮುಂಚೆನೆ 30 ಜನ ಲಿಸ್ಟ್ ಅವರೇ ಮಾಡ್ಕೊಂತಾರೆ. ಹೌದು, ಅವರೇ ಲಿಸ್ಟ್ ಮಾಡಿದ್ದಾರೆ. 30 ಜನ 9:30 ಒಳಗಡೆ ಕುಂತಿದ್ದಾರೆ. ನಮ್ಮ ಟೈಮ್ ಕೊಟ್ಟಿರೋದು 12 ಗಂಟೆ ಟೈಮು, ರೈತರುಗಳು ಕೊಟ್ಟಿರೋದು 9:30ಗೆ ಒಳಗಡೆ ಕುಂತವ್ರೆ.